ವೀಕ್ಷಕರೇ, ಸಿಟಿ ರೌಂಡ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯಾದ ಸ್ವಾಗತ. ನಾನು ತೇಜಸ್ವಿನಿ ಜನಾರ್ದನ್. ಓಕೆ, ಸೊ ಇವತ್ತು ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಜಾಗ, ತುಂಬ ಇಷ್ಟಪಡುವಂಥ ಜಾಗ ಯಾವುದು ಅಂತ ಅನ್ಕೋತಿದ್ದೀರಾ? ಸೊ ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ಸ್ ಎಲ್ಲ ಆಗಿದೆ. ಸೊ ಮದುವೆ ಮನೇಲಂತೂ ಖಂಡಿತ ನಾನಿಲ್ಲ, ಡೆಕೋರೇಷನ್ ಸೂಪರ್ ಆಗಿದೆ. ಸೊ ಇವತ್ತು ನಾನು ಮಾಲಬಾರ್ ಗೋಲ್ಡ್ ಸ್ಟೋರ್, ರಾಜಾಜಿನಗರ್ ಫಸ್ಟ್ ಬ್ಲಾಕ್ನಲ್ಲಿ ಇರುವಂಥ ಮಾಲಬಾರ್ ಗೋಲ್ಡ್ ಸ್ಟೋರ್ನಲ್ಲಿದ್ದೀನಿ. ಸೊ ಇಲ್ಲಿ ಒಂದು ಹೆರಿಟೇಜ್ ಜ್ಯುವೆಲ್ರಿ ಶೋ ಅಂತ ನಡೀತಾ ಇದೆ. 22ನೇ ತಾರೀಕು ಜೂನು ಇವತ್ತಿನ ದಿನ, 30ನೇ ತಾರೀಕು ಜೂನ್ವರೆಗೂ ನಡೆಯುತ್ತೆ. ಸೊ ಈ ಒಂದು ಜಾಗದಲ್ಲಿ ನಾವಿದ್ದೀವಿ. ಸೊ ಇಲ್ಲಿ ಏನು ನಡೆಯುತ್ತೆ, ಯಾರ್ಯಾರು ಬಂದಿದ್ದಾರೆ, ಎಷ್ಟು ಕಲೆಕ್ಷನ್ಸ್ ಇದೆ, ಡಿಸ್ಕೌಂಟ್ಸ್ ಏನಾದರೂ ಸಿಗುತ್ತಾ, ಇದು ಎಲ್ಲದ್ರ ಬಗ್ಗೆನೂ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಬೆಂಗಳೂರಿನ ರಾಜಾಜಿನಗರ ಫಸ್ಟ್ ಬ್ಲಾಕ್ ಶಾಖೆಯಲ್ಲಿ ಹೆರಿಟೇಜ್ ಜ್ಯುವೆಲ್ರಿ ಶೋ ನಡೆಯುತ್ತಿದೆ. ಸಂಪ್ರದಾಯದ ಮೂಲಕ ವೈಭವವನ್ನು ಹೆಚ್ಚಿಸೋಣವೆನ್ನುವ ಥೀಮ್ನಲ್ಲಿ ಸಾಂಪ್ರದಾಯಿಕ ಬಲು ಅಪರೂಪದ ಹಳೆಯ ಮತ್ತು ನವನವೀನ ರೀತಿಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಜೂನ್ 22ರಿಂದ 30ರವರೆಗೆ ನಡೆಯುತ್ತಿದೆ. ಚಿನ್ನ ಮತ್ತು ಡೈಮಂಡ್ ಆಭರಣಗಳ ತರಾಹೆವಾರಿ ವಿನ್ಯಾಸಿಗಳು ಹಾಗೂ ಆಕರ್ಷಕ ಶ್ರೇಣಿಗಳಿಂದ ಆಭರಣಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸುವರ್ಣ ಅವಕಾಶ ಇಲ್ಲಿದೆ. ಕೆಲವು ವಿಶೇಷ ಪ್ರಯೋಜನಗಳನ್ನು ಸಹ ಈ ಹೆರಿಟೇಜ್ ಜ್ಯುವೆಲ್ರಿ ಶೋ ಮೂಲಕ ಪಡೆದುಕೊಳ್ಳಬಹುದು. ವಜ್ರ ಮತ್ತು ಚಿನ್ನದ ವಿನಿಮಯ ಸೇವೆಗಳು ಸಹ ಲಭ್ಯವಿದೆ. ಜೂನ್ 22ರಿಂದ 30ರವರೆಗಿನ ಈ ಹೆರಿಟೇಜ್ ಜ್ಯುವೆಲ್ರಿ ಶೋ ಕೇವಲ ಫಸ್ಟ್ ಬ್ಲಾಕ್ ರಾಜಾಜಿನಗರ ಶಾಖೆಯಲ್ಲಿ ಮಾತ್ರವೇ ನಡೆಯುತ್ತಿದ್ದು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫಸ್ಟ್ ಬ್ಲಾಕ್ ರಾಜಾಜಿನಗರ ಶಾಖೆಯ ನಿರ್ದೇಶಕರು ಈ ಹೆರಿಟೇಜ್ ಶೋ ಕುರಿತಾಗಿ ಮಾತನಾಡಿದ್ರು. ಮಾಲಬಾರ್ ಗೋಲ್ಡ್ ಸ್ಟೋರ್ನ ಡೈರೆಕ್ಟರ್ ಆದಂಥ ಪ್ರಕಾಶ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಎಕ್ಸಿಬಿಷನ್ ಬಗ್ಗೆ, ಎಷ್ಟು ಜನ ಬಂದರು, ಎಷ್ಟು ಜನ ಹೋಗಿದ್ದಾರೆ, ಜೊತೆಗೆ ಬ್ಯೂಟಿಫುಲ್ ಆದಂಥ ಮಾಡೆಲ್ಸ್ ಕೂಡ ನಮ್ಮ ಜೊತೆಲಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಸಖತ್ತಾಗಿರೋ ಮಾಡೆಲ್ಸ್, ಒನ್ ಮಾಡೆಲ್ ಆ್ಯಂಡ್ ಅನದರ್ ಮಾಡೆಲ್ ಆಲ್ಸೋ ಇಸ್ ಹಿಯರ್. ಸೊ ಡೈರೆಕ್ಟರ್ ಸರ್ ಕೂಡ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಹಲೋ ಸರ್. ಹಲೋ, ನಮಸ್ಕಾರ. ಸರ್, ನಿಮ್ಮ ಹೆಸರು ಸರ್? ಪ್ರಕಾಶ್. ಓಕೆ, ಸೊ ಇಲ್ಲಿ ಹೆರಿಟೇಜ್ ಜ್ಯುವೆಲ್ರಿ ಶೋ ನಡೀತಿದೆ. ಸೊ ಕೇಳ್ಪಟ್ಟೆ ತುಂಬ ಜನ ಬಂದು ಹೋದ್ರು ಅಂತ ನಾನು ನೋಡ್ತಾ ಇದ್ದೀನಿ. ಎಲ್ಲ ಫ್ಲೋರು ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾಯಿತು. ಸೊ ಜನ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಕಲೆಕ್ಷನ್ಸ್ ಆಸಮ್ ಆಗಿದೆ. ಯಾರಾದರೂ ಪರ್ಸ್ನಲಿ ಬಂದು ನಿಮಗೆ ಫೀಡ್ಬ್ಯಾಕ್ ಕೊಟ್ರಾ? ಡೆಫಿನೆಟ್ಲಿ ಎಸ್. ಎಲ್ರಿಗೂ, ಎಲ್ಲ ವೀಕ್ಷಕರು ಮಲಬಾರ್ ರಾಜಾಜಿನಗರ ಶಾಖೆ ವತಿಯಿಂದ ನಮಸ್ಕಾರಗಳು. ಸೊ ನಾವು ಈ ಮೊದಲನೇ ಬಾರಿಗೆ ನಾವು ಏನು ಈ ರಾಜಾಜಿನಗರ ಶೋರೂಮ್ಸಲ್ಲಿ ಹೆರಿಟೇಜ್ ಕಲೆಕ್ಷನ್ಸ್ ಅಂತ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಂದ 30ನೇ ಜೂನ್ವರೆಗೂ ಈ 9 ದಿವಸಗಳ ಕಾಲ ನಮ್ಮಲ್ಲಿ ಕಂಡಿರೋಂಥ ಒಂದು ಒಳ್ಳೆಯ ಕಲೆಕ್ಷನ್ಸ್ ಇರುತ್ತೆ. ತಮ್ಮಲ್ಲಿ ಒಂದು ಮನವಿ, ಎಲ್ಲ ಐತಿಹಾಸಿಕ ಆದಂಥ ಧಾರ್ಮಿಕವಾದಂಥ ಒಂದು ಆಭರಣಗಳು ಈ ಪ್ರದರ್ಶನದಲ್ಲಿ ಇರುತ್ತೆ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಬನ್ನಿ, ಒಮ್ಮೆ ವಿಸಿಟ್ ಮಾಡಿ ಈ ಕಲೆಕ್ಷನ್ಸ್ನ ಲಾಭವನ್ನು ಪಡೀರಿ ಅಂತ ನಮ್ಮ ಶಾಖೆ ವತಿಯಿಂದ ಕೇಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಬಟ್ ಹೇಳಿದ್ರೆ ನೀವು ತುಂಬ ಚೆನ್ನಾಗಿದೆ ಬನ್ನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ದೀರಾ. ಬಟ್ ಜನ ಬರಬೇಕು ಅಂದರೆ ಒಂದು ಅಟ್ರಾಕ್ಷನ್ ಇರಬೇಕು, ಒಂದು ಡಿಸ್ಕೌಂಟ್ ಅಂದ ತಕ್ಷಣ ಜನ ಬರ್ತಾರೆ. ಸೊ ಎನಿ ಸ್ಪೆಷಲ್ ಆಫರ್ ಅಥವಾ ಸ್ಪೆಷಲ್ ಡಿಸ್ಕೌಂಟ್ ಆ ಥರ ಏನಾದರೂ ಇದೆಯಾ ಜನಕ್ಕಾಗಿ? ಖಂಡಿತವಾಗೂ ಎಸ್. ನಾವು ಯಾವತ್ತೇ ಅದನ್ನು ನಾವು ವ್ಯಾಲ್ಯೂ ಫಾರ್ ಮನಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡ್ತೀವಿ. ನಾವು ಯಾವುದೇ ಒಂದು ಆಭರಣ ವೆರಿ ಕಾಂಪಿಟೇಟಿವ್ನಲ್ಲಿ ಎಲ್ಲ ವೆರೈಟೀಸ್ನಲ್ಲಿ ಎಲ್ಲ ಮಧ್ಯಮದವ್ರಿಗೂ ಪರ್ಚೇಸ್ ಮಾಡೋವಂಥ ಎಲ್ಲರಿಗೂ ಖಂಡಿತವಾಗೂ ಒಂದು ಸ್ಪೆಷಲ್ ಪ್ರೈಸಸ್ ಖಂಡಿತವಾಗೂ ಇದೆ. ದಟ್ಸ್ ವೆರಿ ನೈಸ್. ವ್ಯಾಲ್ಯೂ ಫಾರ್ ಮನಿ ಅಂತ ನೀವೇನು ಹೇಳಿದ್ರು, ದ್ಯಾಟ್ ವಾಸ್ ವೆರಿ ನೈಸ್ ಸ್ಟೇಟ್ಮೆಂಟ್ ದಟ್ ಐ ಕ್ಯಾನ್ ಸೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಅಷ್ಟು ಜನ ಇದ್ದಾರೆ, ಮಾತಾಡ್ಸ್ಕೊಂಡ್ಬರ್ತೀನಿ. ನಾನು ಸ್ವಲ್ಪ ಈ ಬಿಸಿ ಸ್ಕೆಡ್ಯೂಲಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ನಾವು ಮಾತಾಡ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಯೂನಿಕ್ ಕಲೆಕ್ಷನ್ಸ್ ಆಸಮ್ ಆಗಿದೆ, ಸಖತ್ ಜನನೂ ಇದ್ದಾರೆ. ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಜನಗಳು ಬಂದು ಹಲವಾರು ಕಲೆಕ್ಷನ್ಸ್ನ ನೋಡಿ ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ನೋಡೋಣ ಅವ್ರಿಗೆಲ್ಲ ಇಷ್ಟ ಆಗಿದೆಯಾ, ಏನು ಕತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ತುಂಬ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಹಾಯ್, ಐ ಆಮ್ ತೇಜಸ್ವಿನಿ. ಸೊ ನಿಮ್ಮ ಹೆಸರು ಹೇಳ್ತೀರಾ? My name is Sangeeta. ಸಂಗೀತ, ಎಲ್ಲಿಂದ ಬಂದಿದ್ರಾ ನೀವು? I came from US. US. Okay, where do you stay here? I don't know exact address, but opposite to Escon Temple, yeah. Okay, so you're our guest, to be frank. So welcome to India and welcome to Bangalore, first of all. All right, so today there is an exhibition and the Heritage Jewelry Show is going on. So what do you feel about it, and did you like all the jewelries here? Oh, I love the jewelries over here. Every year I come and I shop around here. So I today purchased one necklace and as well as one bracelet. So I really love to shop around here. That's very nice. And then have you come alone here? I have come with my parents. She's my mom. Okay, hello auntie. Hello. Your name, auntie? Indira.
ಇಂದಿರಾ ಯು ಸ್ಟೇ ಹಿಯರ್ ಇಲ್ಲೇ ಬೆಂಗಳೂರಲ್ಲೇ ಇರ್ತೀವಿ. ಇವಳು ಒಂದು ಸರಿ ತೊಗೋತಿರ್ತಾಳೆ, ಅದಕ್ಕೆ ಇವಳಿಗೆ ಒಂದು ಸರ ಕೊಡಿಸಿದ್ವಿ, ಬ್ರಾಸ್ಲೆಟು, ಒಂದು ಲಾಂಗ್ ನೆಕ್ಲೆಸ್. ನಿಮಗೆ? ನನಗಿಲ್ಲ, ನಾನು ನೆಕ್ಸ್ಟ್. ಓಕೆ, ಸೊ ಮಗಳಿಗೋಸ್ಕರ ಕೊಡ್ಸೋಕ್ಕೆ ಬಂದಿದ್ದೀರಾ ಅಂತ ಹೇಳ್ತಿದ್ದೀರಾ. ಒಂದು ಲಾಂಗ್ ಚೈನ್ ತೊಗೊಂಡಿದ್ದಾರೆ, ಒಂದು ಬ್ರಾಸ್ಲೆಟ್ ತೊಗೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಸೊ ಎನಿವೇಸ್, ಸೊ ನೆಕ್ಸ್ಟ್ ಯಾರು ಸಿಗ್ತಾರೆ ನೋಡೋಣ, ಕೇಳೋಣ ಬನ್ನಿ. ಓಕೆ, ಸೊ ಈಗ ಮತ್ತೊಂದು ಬ್ಯೂಟಿಫುಲ್ ಲೇಡಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಪರ್ಚೇಸ್ ಮಾಡಿದ್ರು ಅಂತ ಕೇಳೋಣ. ಹಲೋ, ಹಾಯ್, ನಿಮ್ಮ ಹೆಸರು ಹೇಳಿ ಮೇಡಮ್. ಅಮಿತಾ ಶೆಟ್ಟಿ. ಅಮಿತಾ ಶೆಟ್ಟಿ, ಓಕೆ, ಎಲ್ಲಿಂದ ಬಂದಿದ್ದೀರಾ? ನಾವು ಬೇಸಿಕಲಿ ಉಡುಪಿಯವರು, ಈಗ ವಿದ್ಯಾರಣ್ಯಪುರದಲ್ಲಿದ್ದೀವಿ 11 ವರ್ಷದಿಂದ. ಸೊ 11 ವರ್ಷದಿಂದ ಇಲ್ಲಿಗೆ ಬರೋದು ನಾವು ಚಿನ್ನ ತಗೊಳ್ಳೋಕ್ಕೆ. ಏನೇ ತೊಗೊಬೇಕಿದ್ರು ಚಿನ್ನದ ಐಟಮು, ಏನೇ ಫಂಕ್ಷನ್ ಆದರೂ ಇಲ್ಲಿಗೆ ಬರೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಎಲ್ಲ ಸಿಬ್ಬಂದಿಗಳೆಲ್ಲ ಚೆನ್ನಾಗಿ ಎಲ್ಲ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸ್ವಲ್ಪ ಚೆನ್ನಾಗಿ ಡಿಸ್ಕೌಂಟ್ಸಾಗಿ ಕೊಡ್ತಾರೆ. ಅದೆಲ್ಲದಕ್ಕಿಂತ ಜಾಸ್ತಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಸ್ಪೆಷಲಿ ಆ್ಯಂಟಿಕ್ ಡಿಸೈನ್ಸು ಮತ್ತು ಡೈಮಂಡ್ ಕಲೆಕ್ಷನ್ಸು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಓಕೆ, ಸೊ ಎಷ್ಟು ನೀವು ಇಲ್ಲಿವರೆಗೂ ಬಿಸ್ನೆಸ್ ಕೊಟ್ಟಿರ್ಬೋದು ಮಲಬಾರ್ ಅವ್ರಿಗೆ 11 ವರ್ಷದಿಂದ? ತುಂಬಾ ಏನು ತಗೊಂಡಿಲ್ಲ, ಬಟ್ ಪ್ರತಿ ವರ್ಷ ಏನಾದರೂ ಸ್ವಲ್ಪ ತಗೊತೀವಿ. ಬಟ್ ಒಂದ್ಸಲ ನಾನು 10 in 1 ತಗೊಂಡಿದ್ದೆ, ಅದು ಚೆನ್ನಾಗೇ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಟೈಮ್ ತಗೊಂಡು ಅದನ್ನು ಚೆನ್ನಾಗಿ ಮಾಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಭಾಳ ಇಷ್ಟ ಇಲ್ಲಿಗೆ ಬರೋದು. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಕಸ್ಟಮರ್ ಸರ್ವಿಸ್ ಚೆನ್ನಾಗಿದೆ, ಡಿಸೈನ್ಸ್ ಚೆನ್ನಾಗಿದೆ, ಹಾಗೂ ಆಫರ್ಸ್ ಸ್ಪೆಷಲಿ ಹೇಳಬೇಕಂದ್ರೆ ಡಿಸ್ಕೌಂಟ್ ಇದೆ ಅಂತ ಹೇಳಿ ಡಿಸ್ಕೌಂಟ್ಸು ಕೊಡ್ತಾರೆ. ಬಿಕಾಸ್ ರೆಗ್ಯುಲರ್ ಕಸ್ಟಮರ್ ಅಂತ ಒಂದು ಹೆಚ್ಚಿಗೆ ಡಿಸ್ಕೌಂಟ್ ಕೂಡ ಇರ್ಬೋದು. ಹಾಗಾಗಿ ಬರ್ತಿದ್ದಾರೆ. ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತೀರಾ ನೀವು? ಡೆಫಿನೆಟ್ಲಿ, ನಾನಂತೂ ಎಲ್ಲ ಫ್ರೆಂಡ್ಸಿಗೆ ರೆಫರ್ ಮಾಡ್ತೀನಿ. ಫ್ರೆಂಡ್ಸು ನಾವಂತೂ ಶೆಟ್ಟೀಸ್ ಬಂಡ್ಸ್. ಅಫ್ಕೋರ್ಸ್ ನಾವು ಚಿನ್ನ ಜಾಸ್ತಿ ಇಷ್ಟಪಡೋದು, ಎಸ್ಪೆಷಲಿ ಆ್ಯಂಟಿಕ್ಕು ಇದೆಲ್ಲ ಇಷ್ಟಪಡ್ತೀವಿ ನಾವು. ಹಾಗಾಗಿ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾನು ಇಲ್ಲಿಗೆ ರೆಕಮೆಂಡ್ ಮಾಡ್ತೀನಿ. ಓಕೆ, ಇವತ್ತೇನು ಪರ್ಚೇಸ್ ಮಾಡಿದ್ರಿ ಮೇಡಮ್? ಈಗ ಬಂದಿದ್ದೀವಿ, ಎಲ್ಲ ಕಲೆಕ್ಷನ್ ನೋಡಿದ್ದೀವಿ. ಹಸ್ಬೆಂಡ್ ಸಹ ಬಂದಿದ್ದಾರೆ, ನೋಡಬೇಕು. ಏನಾದರೂ ನೋಡಿ ಇಟ್ಟಿದ್ದೀರಾ? ಹಾಂ, ನೋಡಿಟ್ಟಿದ್ದೀವಿ. ಓಕೆ, ಏನು ನೋಡಿದ್ದೀರಾ? ಬ್ಯಾಂಗಲ್ಲು ಮತ್ತು ಡೈಮಂಡ್ ಸರ ನೋಡಿದ್ದೀವಿ. ಡಿಸೈಡ್ ಮಾಡಬೇಕು. ಆಲ್ ರೈಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು. ರೈಟ್, ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಹಸ್ಬೆಂಡು ಬಂದಿದ್ದಾರೆ ಜೊತೆಲಿ 11 ವರ್ಷದಿಂದ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರು. ಸೊ ಮತ್ತೊಬ್ಬರು ಕಸ್ಟಮರು ನಾವು ಮಾತಾಡ್ಸಿದ್ವಿ ಆಗಲೇ. ಸೊ ಅವರು ಕೂಡ ಹೇಳಿದ್ರು ನಾವು ರೆಗ್ಯುಲರಾಗಿ ಇಲ್ಲೇ ಬರ್ತೀವಿ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಕಸ್ಟಮರ್ ಸರ್ವಿಸ್ ಹೇಗಿದೆ, ಡಿಸ್ಕೌಂಟ್ಸ್ ಹೇಗಿದೆ, ಅದ್ರ ಜೊತೆಲಿ ಡಿಸೈನ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಆನ್ ಅ ಹೋಲ್ ಇಸ್ ವೆರಿ ನೈಸ್ ಅಂತ ಹೇಳ್ತಿದ್ದಾರೆ. ಸೊ ಟುಡೇ ಇಸ್ ದ ಫಸ್ಟ್ ಡೇ. ಇವತ್ತು ಮೊದಲನೇ ದಿನ ಈ ಒಂದು ಹೆರಿಟೇಜ್ ಜ್ಯುವೆಲ್ರಿ ಶೋನ ಮೊದಲನೇ ದಿನ ಆಗಿದೆ ಇವತ್ತು. ಸೊ 30ನೇ ತಾರೀಕು ಜೂನ್ವರೆಗೂ ನಡೆಯುತ್ತೆ ಈ ಒಂದು ಹೆರಿಟೇಜ್ ಜ್ಯುವೆಲ್ರಿ ಶೋ. ಸೊ ದಯವಿಟ್ಟು ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಬ್ಯೂಟಿಫುಲ್ ಆಗಿ ಮೇಕಪ್ ಎಲ್ಲ ಮಾಡ್ಕೊಂಡು, ಜ್ಯುವೆಲ್ರಿ ಎಲ್ಲ ಹಾಕೊಂಡು ಸಾಕತ್ತಾಗಿ ಸೂಪರ್ ಡೂಪರಾಗಿ ನಿಂತಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹಲೋ, हाय. ಸೊ ಹೌ ಡು ಯು ಫೀಲ್ ಅಬೌಟ್ ದಿಸ್ ಶೋ ಟುಡೇ ಹಿಯರ್? अमेजिंग, बहुत खुश हूँ मैं. इन्वायरमेंट बहुत अच्छा है, ज्वेलरीज़ बहुत अच्छी है. ऐसी ज्वेलरीज़ मैंने कहीं कभी देखी थी ना, शायद कभी देखूँगी, तो मुझे बहुत अच्छा लग रहा है. तो आप भी आइए और ज्वेलरी शो में आइए, इसका मज़ा लीजिए, ज्वेलरी खरीदिए और अपना बनाइए. थैंक यू. That was very nice of you. Thank you so much. Okay, one more model is there. ಇನ್ನೊಬ್ರು ಮಾಡೆಲ್ ಇದ್ದಾರೆ. ಇವ್ರಿಗೂ ಕನ್ನಡ ಬರುತ್ತಾ ಅಥವಾ ನಾನು ಕಲಿಸ್ಕೊಡ್ಬೇಕಾ ನೋಡೋಣ. ಹಲೋ, ನಿಮ್ಮ ಹೆಸರು? ಸುಮಾ. ಕನ್ನಡ ಬರುತ್ತಲ್ಲ? ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರುತ್ತೆ ಕನ್ನಡ ಇವ್ರಿಗೆ. ಸೊ ಬನ್ನಿ ಸ್ವಲ್ಪ ಜಾಸ್ತಿ ಮಾತಾಡ್ಸೋಣ. ಯಾವಾಗಿಂದ ಇಲ್ಲಿದ್ದೀರಾ ನೀವು? ಮುಂಚೆ 5 ಇಯರ್ಸಿಂದನೂ ನಾನಿಲ್ಲಿ ಬರ್ತಾ ಇದ್ದೆ. 5 ಇಯರ್ಸಿಂದ. ಜ್ಯುವೆಲ್ರೀಸ್ ನಿಮಗೆ ಕಲೆಕ್ಷನ್ಸ್ ಇದೆಯಾ ನಿಮ್ಮ ಹತ್ರ ಸಿಕ್ಕಾಪಟ್ಟೆ? ಹಾಂ, ಸಿಕ್ಕಾಪಟ್ಟೆ ಇದೆ ಮ್ಯಾಮ್. ಆ್ಯಕ್ಚುಲಿ ಇದು ಡಿವೈನಲ್ಲಿ ತುಂಬ ಇದೆ, ಮತ್ತು ಡೈಮಂಡ್ಸಲ್ಲಿ ಇದೆ ಆಲ್ಮೋಸ್ಟು. ಸೊ ಡೈಮಂಡ್ಸ್ ಪರ್ಟಿಕ್ಯುಲರ್ ಆಗಿ ಈಗ ಶೋ ನಡೀತಾ ಇರೋದು ಅದರ ಬಗ್ಗೆನೇ ಅಂತ ಹೇಳಿದ್ರೆ ಹೆರಿಟೇಜ್ ಜ್ಯುವೆಲ್ರಿ ಅಂತ ಹೇಳಿ ನಡೀತಾ ಇದೆ. ಸೊ ಅದರಲ್ಲಿ ನಿಮಗೆ ತುಂಬ ಕಲೆಕ್ಷನ್ ಸಿಗ್ತಾ ಇದೆ. ಡೈಮಂಡ್ಸಲ್ಲಿ ತುಂಬ ಕಲೆಕ್ಷನ್ ಸಿಗ್ತಾ ಇದೆ. ಆಸಮ್ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಸೊ ಮಲಬಾರ್ ಗೋಲ್ಡ್ ಸ್ಟೋನಲ್ಲಿ ಡೈಮಂಡ್ ಕಲೆಕ್ಷನ್ಸ್ ಸೂಪರ್ ಆಗಿದೆ, ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇವ್ರಿಗೆ ಡೈಮಂಡ್ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಎಷ್ಟು ಪರ್ಚೇಸ್ ಮಾಡಿದ್ರಿ ಇಲ್ಲಿ ಮಾಡೆಲ್ ಅಲ್ಲದೆ, ಪರ್ಚೇಸಿಂಗ್ ಎಷ್ಟು ಮಾಡಿದ್ರಿ ಅಂತ ಹೇಳಿ?
ಜಾಸ್ತಿ ಏನಿಲ್ಲ ಮ್ಯಾಮ್, ಒಂದು 10 lakhs ಇದು ಮಾಡಿದ್ದಾನೆ ಅಷ್ಟೇ. ಬರೀ 10 lakhs ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಎನಿವೇಸ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ಸ್ ಫಾರ್ ಟಾಕಿಂಗ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಇಬ್ಬರು ಬ್ಯೂಟಿಫುಲ್ ಲೇಡೀಸ್ನ ಮಾತಾಡ್ಸಿದ್ದಾಯಿತು. ಅವರು ಮಾಡಲಾಗಿ ಇಲ್ಲಿ ನಿಂತ್ಕೊಳ್ಳಿದ್ದು ಅಲ್ಲದೆ ಜೊತೆಗೆ ಪರ್ಚೇಸ್ ಕೂಡ ಮಾಡಿದ್ದೀನಿ. 10 lakh ವರ್ತ್ ರುಪೀಸ್ದು ಪರ್ಚೇಸಿಂಗ್ ಕೂಡ ಆಗಿದೆ ಅಂತ ಹೇಳಿದ್ರು. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ನಾವು ಇನ್ನು ಜ್ಯುವೆಲ್ರೀಸ್ನ ತೋರಿಸ್ತೀವಿ, ನೋಡ್ತಾ ಇರಿ. ಖಂಡಿತ ಬರಲೇಬೇಕು. ಜೂನ್ 30ನೇ ತಾರೀಕುವರೆಗೂ ಇಲ್ಲಿ ಹೆರಿಟೇಜ್ ಜ್ಯುವೆಲ್ರಿ ಶೋ ನಡೀತಾ ಇದೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ನಿಮಗೋಸ್ಕರ ಡಿಸ್ಕೌಂಟ್ ಇದೆ, ಆಫರ್ಸ್ ಇದೆ ಅಂತೆಲ್ಲ ಹೇಳಿದ್ದಾರೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ. ನೀವು ನೋಡ್ತಾನೆ ಇದ್ದೀರಿ, ನಾವು ತೋರಿಸ್ತಾ ಇದ್ದೀವಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್. Let's go and talk to somebody else now. ರೈಟ್. ಸೊ ವೀಕ್ಷಕರೇ, ಇಬ್ಬರನ್ನ ಮಾತಾಡ್ಸಿದ್ದಾಯಿತು, ಮಾಡೆಲ್ಸ್ನ ಮಾತಾಡ್ಸಿದ್ದೀವಿ. ಸೊ ಆ್ಯಕ್ಚುಲಿ ನನಗೆ ಕಾಣಿಸ್ತಿರೋದು ಬರೀ ಹೆಣ್ಮಕ್ಳು, ಮಹಿಳಾ ನಾರಿಯರೇ ಜಾಸ್ತಿ ಕಾಣಿಸ್ತಿದ್ದಾರೆ. ಆಫ್ಕೋರ್ಸ್ ಜ್ಯುವೆಲ್ರಿ ಅಂದರೆ ಮಹಿಳೆಯರಿಗೆ ತಾನೇ ಜಾಸ್ತಿ ಇಷ್ಟ. ಜೊತೆಲಿ ಅವ್ರ ಹಸ್ಬೆಂಡ್ಸು ಗಂಡ್ಮಕ್ಳು ಇದ್ದಾರೆ, ಹಿಂದೆ ನಿಂತ್ಕೊಂಡು ಕ್ವೈಟಾಗಿ ನೋಡ್ತಿದ್ದಾರೆ ಎಷ್ಟು ಕತ್ರಿ ಬೀಳುತ್ತೆ ಅಂತ. ಬನ್ನಿ, ಇಲ್ಲಿ ಮತ್ತೊಬ್ಬ ಕಸ್ಟಮರ್ ಇದ್ದಾರೆ, ಅವ್ರು ಏನು ಪರ್ಚೇಸ್ ಮಾಡಿದ್ರು, ಅವ್ರಿಗೆ ಏನು ಇಷ್ಟ ಆಯಿತು ಇಲ್ಲಿ ಅಂತ ಎಲ್ಲ ಕೇಳೋಣ. ಹಲೋ ಮ್ಯಾಮ್, ನಿಮ್ಮ ಹೆಸರು ಹೇಳ್ತೀರಾ? ದೀಪಿಕಾ ಅಂತ. ದೀಪಿಕಾ, ಎಲ್ಲಿಂದ ಬಂದಿದ್ದೀರಾ ನೀವು? ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟಿಂದ. ಈ ಶೋ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಮ್ಯಾಮ್? ಕಾಲ್ ಮಾಡಿದ್ರು. ಆ್ಯಕ್ಚುಲಿ ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ, ಅದಕ್ಕೆ ಕಾಲ್ ಮಾಡಿ ಕರೆದ್ರು. ಇವತ್ತು ಎಕ್ಸಿಬಿಷನ್ ಕಮ್ ಸೇಲ್ ಇದೆ ಅಂತ, ಸೊ 1 week ಇದೆ ಬನ್ನಿ ಅಂತ ಹೇಳಿದ್ರು. ಓಕೆ. ಸೊ ರೆಗ್ಯುಲರ್ ಕಸ್ಟಮರ್ ನೀವು, ಅಂದರೆ ವರ್ಷದಲ್ಲಿ ಎಷ್ಟು ಸಲ ಬರ್ತೀರಾ ಇಲ್ಲಿ ಅಂತ ತಿಳ್ಕೊಬೋದಾ? ಅಲ್ಲ, ವೆನೆವರ್ ನೆಸೆಸರಿ ವಿಲ್ ಕಮ್ ಹಿಯರ್. ಓಕೆ. ಸೊ ವೆನೆವರ್ ನೆಸೆಸರಿ ಮ್ಯಾಡಮ್ ಮಾಲಾಬಾರ್ ಗೋಲ್ಡ್ ಸ್ಟೋರ್ಗೆ ಬರ್ತಾರಂತೆ. ಸೊ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವ್ರಿಗೆ ಪರ್ಸ್ನಲಿ ಕಾಲ್ ಕೂಡ ಬಂದಿದೆ, ಎಕ್ಸಿಬಿಷನ್ ನಡೀತಿದೆ ಬನ್ನಿ ಅಂತ. ನೀವೇನು ಪರ್ಚೇಸ್ ಮಾಡಿದ್ರಿ ಇಲ್ಲಿ? ಇವಾಗ ಇಯರಿಂಗ್ಸ್ ನೋಡೋಣ ಅಂತ ಬಂದಿದ್ದೀನಿ. ಓಕೆ. ಸೊ ನಿಮಗೆ ನೋಡಿದ್ರೆ ಒಂದು ರೌಂಡ್ ಆಲ್ರೆಡಿ ಹಾಕಿದ್ದೀರಾ? ಇನ್ನು ಇದರಲ್ಲಿ ಓಡಾಡ್ತೀರಾ. ಬಟ್ ಏನು ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ಯೂಶ್ವಲಿ? ಇಲ್ಲ, ನೆಕ್ಲೇಸಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಚೋಕರ್ಸ್ ತುಂಬ ಇಷ್ಟ ಆಯ್ತು ಈ ಸಲ ನೋಡಿದಾಗ ಎಕ್ಸಿಬಿಷನಲ್ಲಿ ಸ್ಟಾರ್ಟಿಂಗಲ್ಲಿ. ನೋಡ್ತೀನಿ, ಇನ್ನೂ ನೋಡಬೇಕು ಅಂತ ಹೇಳ್ತಿದ್ರಾ? ಓಕೆ. ನೀವು ರೆಗ್ಯುಲರ್ ಕಸ್ಟಮರ್ ಅಂದ್ರಿ, ಹಾಗಾಗಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಏನೋ ಹೇಳ್ತಿರ್ತೀರಾ ಇಲ್ಲಿ ಈ ಥರ ಕಲೆಕ್ಷನ್ ಇದೆ ಅಂತ? ಹೇಳಿದ್ದೀನಿ, ಬಟ್ ಇಟ್ಸ್ ದೇರ್ ಚಾಯ್ಸ್ ಅಲ್ವಾ. ಓಕೆ. ಸೊ ನೋಡ್ತಾ ಇರೋ ವೀಕ್ಷಕರಿಗೆ ಒಂದ್ಸಲ ಹೇಳ್ಬಿಡ್ತೀರಾ? ಅಫ್ಕೋರ್ಸ್, ನೀವು ಎಲ್ಲ ಬಂದು ಎಕ್ಸಿಬಿಷನ್ ನೋಡಿ, ಸೇಲ್ ಇದೆ, ತಗೊಳ್ಳಿ ಇಷ್ಟ ಆದರೆ. ಮಮ್ಮಿನಾ? ನಮಸ್ತೆ ಆಂಟಿ, ನಿಮ್ಮ ಹೆಸರು? ಕಾತ್ಯಾಯಿನಿ ಅಂತ. ಕಾತ್ಯಾಯಿನಿ, ಮಗಳಿಗೋಸ್ಕರ ಏನು ಕೊಡ್ಸೋಕೆ ಬಂದಿದ್ದೀರಾ ನೀವು? ನೋಡೋಣ ಅವಳಿಗೆ ಏನು ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಇನ್ನೂ ಮೋಸ್ಟ್ಲಿ ಒಂದು ಇರೋ ಸರಕ್ಕೆ ಯಾವ್ದಾರು ಮ್ಯಾಚ್ ಆಗೋಂಥದ್ದು, ಇಯರಿಂಗ್ಸ್ ಆಗ್ಬೋದು, ಬ್ಯಾಂಗಲ್ಸ್ ಆಗ್ಬೋದು, ವೈಟ್ ಸ್ಟೋನಲ್ಲಿ ಯಾವ್ದಾರ ಚೆನ್ನಾಗಿ ಡೈಮಂಡ್ಸು ಏನಾರು ನೋಡೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ಡೈಮಂಡ್ ಅಂತ ಬಂದಿದ್ದೀರಾ, ಗೋಲ್ಡ್ ಅಂತ ತೊಗೊಳಕ್ಕೆ ಅಂತ ಬಂದಿದ್ದೀರಾ? ನನಗೆ ಸೂಟ್ ಆಗೋಂಥದ್ದು ಯಾವ್ದಾರ ಆಗ್ಬೋದು, ಬಟ್ ಈ ಡೈಮಂಡ್ಗೆ ಅಂತಲೇ ಏನೋ ಬಂದಿಲ್ಲ. ಬಟ್ ಸೂಟ್ ಆಗೋಂಥದ್ದು ಯಾವುದೋ ಚೆನ್ನಾಗಿದ್ದರೆ, ಲೈಕ್ ಆದರೆ ಇಷ್ಟ ಆಗುತ್ತೆ ಅಂತ. ಓಕೆ. ಸಾರಿ ಆಂಟಿ. ಸೊ ವೀಕ್ಷಕರು ನೋಡ್ತಾ ಇರೋರಿಗೆ ಏನಾದರೂ ಒಂದು ಮಾತು ಹೇಳ್ತೀರಾ ಈ ಸ್ಟೋರ್ ಬಗ್ಗೆ? ನಾನು ಆಲ್ಮೋಸ್ಟ್ ಅಲ್ಲಿ ತೊಗೊತಾ ಇರ್ತೀನಿ. ನನ್ನ ಬ್ಯಾಂಗಲ್ಸ್ ಆಗಲಿ, ನನ್ನ ಇಯರಿಂಗ್ಸ್ ಆಗಲಿ ನೋಡಿ ನನ್ನ ಕೊಲೀಗ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಅದೇ ಥರ ಮಾಡಿಸ್ಕೊಳ್ಳೋಕ್ಕೆ ಎಷ್ಟೋ ಜನ ನಂದನ್ನು ಎಲ್ಲ ಫೋಟೋ ಎಲ್ಲ ತೊಗೊಂಡೋಗಿದ್ದಾರೆ. ಅದರಿಂದ ಮೋಸ್ಟ್ಲಿ ಇದರಲ್ಲಿ ಚೆನ್ನಾಗಿರೋ ಸಿಗ್ಬೋದು ಅಂದ್ಕೊಂಡೀನಿ. ಅದನ್ನ ನನ್ನ ಕೊಲೀಗ್ಸ್ಗೆ ಹೇಳ್ತಾ ಇರ್ತೀನಿ, ನೀವು ಬೇಕಾದ್ರೆ ಬನ್ನಿ, ಚೆನ್ನಾಗಿದೆ ಅಲ್ಲಿ ತೊಗೋಬೋದು ಅಂತ ಹೇಳ್ತಾ ಇರ್ತೀನಿ. ಬರ್ತಿರ್ತಾರೆ ಅವರು. ನಾನು ವಿಸಿಟ್ ಕೊಡ್ಲಿಕ್ಕೆ ಇನ್ನೂ ಒಂದು ಸತಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ ಮಾತಾಡಿದ್ದಕ್ಕೆ. ಥ್ಯಾಂಕ್ಸ್ ಯು ಮ್ಯಾಮ್. ಓಕೆ. ಸೊ ಆಯ್ತಲ್ಲ, ನೋಡಿದ್ರಲ್ಲ. ಸೊ ಒಬ್ಬರು ಅಂತೂ ಹೇಳಿದ್ರು ಡೈಮಂಡ್ ಕಲೆಕ್ಷನ್ ಸೂಪರ್ ಆಗಿದೆ ಅಂತ. ಇವರು ಹಾಗೇ ಇಲ್ಲ, ಪರ್ಟಿಕ್ಯುಲರಾಗಿ ಡೈಮಂಡ್ ಅಂತ ಇಲ್ಲ ಅಥವಾ ಗೋಲ್ಡ್ ಅಂತ ಇಲ್ಲ, ವಾಟ್ ಎವರ್ ಇಟ್ ಇಸ್, ನನ್ನ ಬಳೆಗೆ ಮ್ಯಾಚ್ ಆಗೋಂಥದ್ದು ಅಥವಾ ಇಯರಿಂಗ್ ಮ್ಯಾಚ್ ಆಗೋಂಥದ್ದು ಏನೋ ಅಂತ ತೊಗೊಳ್ತೀನಿ, ಒಟ್ಟಿನಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು. ಓಕೆ. ಸೊ ಈಗ ಮತ್ತೊಂದು ಬ್ಯೂಟಿಫುಲ್ ಲೇಡಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಪರ್ಚೇಸ್ ಮಾಡಿದ್ರು ಅಂತ ಕೇಳೋಣ. ಹಲೋ. ಹಾಯ್, ನಿಮ್ಮ ಹೆಸರು ಹೇಳಿ ಮೇಡಮ್? ಅಮಿತಾ ಶೆಟ್ಟಿ. ಅಮಿತಾ ಶೆಟ್ಟಿ. ಓಕೆ. ಎಲ್ಲಿಂದ ಬಂದಿದ್ದೀರಾ? ನಾವು ಬೇಸಿಕಲಿ ಉಡುಪಿಯವರು, ಈಗ ವಿದ್ಯಾರಣ್ಯಪುರದಲ್ಲಿದ್ದೀವಿ 10-11 ವರ್ಷದಿಂದ.
ಸೊ 11 ವರ್ಷದಿಂದ ಇಲ್ಲಿಗೆ ಬರೋದು ನಾವು ಚಿನ್ನ ತಗೊಳ್ಳೋಕ್ಕೆ. ಏನೇ ತೊಗೊಬೇಕಿದ್ರು ಚಿನ್ನದ ಐಟಮು ಏನೇ ಫಂಕ್ಷನ್ ಆದರೂ ಇಲ್ಲಿಗೆ ಬರೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಸಿಬ್ಬಂದಿಗಳೆಲ್ಲ ಚೆನ್ನಾಗಿ ಎಲ್ಲ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸ್ವಲ್ಪ ಚೆನ್ನಾಗಿ ಡಿಸ್ಕೌಂಟ್ಸಾಗಿ ಕೊಡ್ತಾರೆ. ಅದೆಲ್ಲದಕ್ಕಿಂತ ಜಾಸ್ತಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಎಸ್ಪೆಷಲಿ ಆ್ಯಂಟಿಕ್ ಡಿಸೈನ್ಸು ಮತ್ತು ಡೈಮಂಡ್ ಕಲೆಕ್ಷನ್ಸು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಓಕೆ, ಸೊ ಎಷ್ಟು ನೀವು ಇಲ್ಲಿವರೆಗೂ ಬಿಸ್ನೆಸ್ ಕೊಟ್ಟಿರ್ಬೋದು ಮಲಬಾರ್ ಅವ್ರಿಗೆ 11 ವರ್ಷದಿಂದ? ತುಂಬಾ ಏನು ತಗೊಂಡಿಲ್ಲ, ಬಟ್ ಪ್ರತಿ ವರ್ಷ ಏನಾದರೂ ಸ್ವಲ್ಪ ತಗೊತೀವಿ. ಬಟ್ ಒಂದ್ಸಲ ನಾನು 10-in-1 ತಗೊಂಡಿದ್ದೆ. ಅದು ಚೆನ್ನಾಗೇ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಟೈಮ್ ತಗೊಂಡು ಅದನ್ನು ಚೆನ್ನಾಗಿ ಮಾಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಭಾಳ ಇಷ್ಟ ಇಲ್ಲಿಗೆ ಬರೋದು. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಕಸ್ಟಮರ್ ಸರ್ವಿಸ್ ಚೆನ್ನಾಗಿದೆ, ಡಿಸೈನ್ಸ್ ಚೆನ್ನಾಗಿದೆ, ಹಾಗೂ ಆಫರ್ಸ್ ಸ್ಪೆಷಲಿ ಹೇಳಬೇಕಂದ್ರೆ ಡಿಸ್ಕೌಂಟ್ ಇದೆ ಅಂತ ಹೇಳಿ ಡಿಸ್ಕೌಂಟ್ಸು ಕೊಡ್ತಾರೆ. ಬಿಕಾಸ್ ರೆಗ್ಯುಲರ್ ಕಸ್ಟಮರ್ ಅಂತ ಒಂದು ಹೆಚ್ಚಿಗೆ ಡಿಸ್ಕೌಂಟ್ ಕೂಡ ಇರ್ಬೋದು. ಹಾಗಾಗಿ ಬರ್ತಿದ್ದೆ. ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತೀರಾ ನೀವು? ಡೆಫಿನೆಟ್ಲಿ ನಾನಂತೂ ಎಲ್ಲ ಫ್ರೆಂಡ್ಸಿಗೆ ರೆಫರ್ ಮಾಡ್ತೀನಿ. ಫ್ರೆಂಡ್ಸು ನಾವಂತೂ ಶೆಟ್ಟೀಸ್ ಬನ್ಸ್ ಅಫ್ಕೋರ್ಸ್ ನಾವು ಚಿನ್ನ ಜಾಸ್ತಿ ಇಷ್ಟಪಡೋದು, ಎಸ್ಪೆಷಲಿ ಆ್ಯಂಟಿಕ್ಕು ಇದೆಲ್ಲ ಇಷ್ಟಪಡ್ತೀವಿ ನಾವು. ಹಾಗಾಗಿ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾನು ಇಲ್ಲಿಗೆ ರೆಕಮೆಂಡ್ ಮಾಡ್ತೀನಿ. ಓಕೆ, ಇವತ್ತೇನು ಪರ್ಚೇಸ್ ಮಾಡಿದ್ರಿ ಮೇಡಮ್? ಈಗ ಬಂದಿದ್ದೀವಿ, ಎಲ್ಲ ಕಲೆಕ್ಷನ್ ನೋಡಿದ್ದೀವಿ. ಹಸ್ಬೆಂಡ್ ಸಹ ಬಂದಿದ್ದಾರೆ, ನೋಡಬೇಕು. ಏನಾದರೂ ನೋಡಿ ಇಟ್ಟಿದ್ದೀರಾ? ಹಾಂ, ನೋಡಿಟ್ಟಿದ್ದೀವಿ. ಓಕೆ, ಏನು ನೋಡಿದ್ದೀರಾ? ಬ್ಯಾಂಗಲ್ಲು ಮತ್ತು ಡೈಮಂಡ್ ಸರ ನೋಡಿದ್ದೀವಿ. ಡಿಸೈಡ್ ಮಾಡಬೇಕು. ಆಲ್ ರೈಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು. ರೈಟ್, ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಹಸ್ಬೆಂಡು ಬಂದಿದ್ದಾರೆ ಜೊತೆಲಿ 11 ವರ್ಷದಿಂದ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರು. ಸೊ ಮತ್ತೊಬ್ಬರು ಕಸ್ಟಮರು ನಾವು ಮಾತಾಡ್ಸಿದ್ವಿ ಆಗಲೇ. ಸೊ ಅವರು ಕೂಡ ಹೇಳಿದ್ರು ನಾವು ರೆಗ್ಯುಲರಾಗಿ ಇಲ್ಲೇ ಬರ್ತೀವಿ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಕಸ್ಟಮರ್ ಸರ್ವಿಸ್ ಹೇಗಿದೆ, ಡಿಸ್ಕೌಂಟ್ಸ್ ಹೇಗಿದೆ, ಅದ್ರ ಜೊತೆಲಿ ಡಿಸೈನ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಆನ್ ಅ ಹೋಲ್ ಇಸ್ ವೆರಿ ನೈಸ್ ಅಂತ ಹೇಳ್ತಿದ್ದಾರೆ. ಸೊ ಟುಡೇ ಇಸ್ ದ ಫಸ್ಟ್ ಡೇ. ಇವತ್ತು ಮೊದಲನೇ ದಿನ ಈ ಒಂದು ಹೆರಿಟೇಜ್ ಜ್ಯುವೆಲ್ರಿ ಶೋನ ಮೊದಲನೇ ದಿನ ಆಗಿದೆ ಇವತ್ತು. ಸೊ 30ನೇ ತಾರೀಕು ಜೂನ್ವರೆಗೂ ನಡೆಯುತ್ತೆ ಈ ಒಂದು ಹೆರಿಟೇಜ್ ಜ್ಯುವೆಲ್ರಿ ಶೋ. ಸೊ ದಯವಿಟ್ಟು ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದುವರೆಗೂ ಮಹಿಳಾ ನಾರಿಯರುಗಳನ್ನ ಮಾತಾಡ್ಸಿದ್ದಾಯಿತು. ಅಫ್ಕೋರ್ಸ್ ಮಹಿಳೆಯರಿಗೆ ಜ್ಯುವೆಲ್ರೀಸ್ ತುಂಬ ಇಷ್ಟ ಆಗುತ್ತೆ. ಬೇಡ ಅಂದ್ರೂ ಗಂಡನ್ನ ಎಳ್ಕೊಂಡು ಬರ್ತಾರೆ, ಸೇವಿಂಗ್ಸ್ ಎಲ್ಲ ಹಾಕಿ ಜ್ಯುವೆಲ್ರೀಸ್ ತೊಗೊಂಡು ಇಟ್ಕೊಂಡಿರ್ತಾರೆ. ಬರೀ ಮಹಿಳೆಯರನ್ನೇ ಮಾತಾಡ್ಸಿದ್ದಾಯಿತು. ಇವಾಗ ಒಂದು ಹ್ಯಾಂಡ್ಸಮ್ ಹಾಂಗ್ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಹಲೋ ಸರ್. ಹಾಯ್, ನಮಸ್ತೆ. ನಿಮ್ಮ ಹೆಸರು ಹೇಳಿ? ಮಧು ಅಂತ. ಮಧು, ಎಲ್ಲಿಂದ ಬಂದಿದ್ದೀರಾ ಸರ್? ಯಲಹಂಕದಿಂದ. ಯಲಹಂಕದಿಂದ ಇಲ್ಲಿಗೆ ಬಂದ್ರಾ ಪರ್ಚೇಸ್ಗೆ? ಹೌದು, ಮೇಡಮ್ ಕರ್ಕೊಂಬಂದರು. ಸೊ ಮೇಡಮ್ ಇಲ್ಲೇ ನಾ ರೆಗ್ಯುಲರಾಗಿ ಬರೋದು? ಆಗಾಗ ಬರ್ತಿರ್ತಾರೆ. ಯಾರು ಸರ್ ಮೇಡಮ್? ಅಂದರೆ ಗರ್ಲ್ ಫ್ರೆಂಡಾ, ವೈಫಾ, ಯಾರು ಸರ್? ಮೇಡಮ್. ಓಕೆ, ವೈಫ್ ನಮಗೆ ತೋರಿಸ್ಬೇಕಲ್ಲ ನಿಮ್ಮ ಮ್ಯಾಡಮ್ ಯಾರು ಅಂತ ನಾವು ನೋಡಬೇಕು ಸರ್. ಹಲೋ ಮೇಡಮ್. ಹಲೋ ಮ್ಯಾಮ್. ನಿಮ್ಮ ಹೆಸರು? ದೀಪ್ತಿ. ದೀಪ್ತಿ ಆ್ಯಂಡ್ ಮಧು ಅಲ್ವಾ? ಓಕೆ, ಸೊ ಮೇಡಮ್ ಯಲಹಂಕದಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಸರ್ ಹೇಳಿದ್ರು. ಸೊ ಏನು ಪರ್ಪಸ್ ಅಂದರೆ ನೀವು ರೆಗ್ಯುಲರಾ ಇಲ್ಲಿ ಅಥವಾ ಅಲ್ಲಿ ಸ್ಟೋರ್ಸ್ ಇಲ್ಲ ಅಂತನಾ? ಇಲ್ಲ, ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ಐಟಮ್ಸ್ ಡಿಸೈನ್ಸ್ ಆಗೋಡ ಅಂತ. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಯಲಹಂಕದಿಂದ ಬಂದಿದ್ದೀರಾ. ದಟ್ಸ್ ವೆರಿ ನೈಸ್. ಆ್ಯಂಡ್ ಎಷ್ಟು ಸಲ ಭೇಟಿ ಕೊಟ್ಟಿದ್ದೀರಾ ಈ ಒಂದು ಸ್ಟೋರ್ಗೆ? ದಿಸ್ ಇಸ್ ಮೈ ಫಸ್ಟ್ ಟೈಮ್. ಇಟ್ಸ್ ದ ಫಸ್ಟ್ ಟೈಮ್. ಓಕೆ, ಯಾರಾದರೂ ರೆಫರ್ ಮಾಡಿದ್ರಾ ನಿಮಗೆ? ಯಾ, ಮೈ ಕಲೀಗ್ಸ್ ವಿಲ್ ಕಮ್ ರೆಗ್ಯುಲರ್. ಓಕೆ ಸರ್, ಎಷ್ಟು ಸಲ ಕರ್ಕೊಂಬರ್ತಾರೆ ಸರ್ ಜ್ಯುವೆಲ್ರಿ ಶಾಪಿಂಗ್ ಮಾಡಬೇಕು ಅಂತ? ಮದುವೆ ಆದಮೇಲಿಂದ ಆಗಾಗ ಬರ್ತಾ ಇರ್ತೀವಿ. ಮದುವೆ ಆದಮೇಲೆ ಯಜಮಾನ್ರಿಗೆ ಅದೇ ಅಲ್ವಾ ಕೆಲಸ, ಹೆಂಡ್ತಿನ ಚೆನ್ನಾಗಿಡ್ಬೇಕಲ್ವಾ. ಮನೇಲಿ ರುಚಿಯಾಗಿ ಅಡುಗೆ ಬೀಳಲ್ಲ, ಸೊ ಬರ್ತಾ ಇರ್ತೀವಿ. ಓಕೆ ಸರ್, ಮ್ಯಾಮ್ಗೋಸ್ಕರ ಬಂದಿದ್ದೀರಾ, ಅವ್ರಿಗೋಸ್ಕರ ನೋಡ್ಕೊಂಡು ಬಂದಿರಾ. ನಾನು ನಿಮ್ಮನ್ನು ನೋಡಿದೆ, ನೀವು ಫಸ್ಟ್ ಫ್ಲೋರಿಂದ ಐ ಥಿಂಕ್ ಫುಲ್ ರೌಂಡ್ ನೋಡ್ಕೊಂಡು ಬಂದಿದ್ದೀರಾ ಒಂದ್ಸಲ. ಸೊ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಯಿತಾ? ಹಾಂ, ಚೆನ್ನಾಗಿದೆ. ಬಾಕಿ ಹೇಳಬಾರ್ದು, ಬೇರೆ ಕಡೆ ಏನಕ್ಕಿಂತ ಇಲ್ಲಿ ಸ್ವಲ್ಪ ವೆರೈಟೀಸ್ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ. ಓಕೆ, ಸೊ ಮ್ಯಾಮೇ ಸೆಲೆಕ್ಟ್ ಮಾಡ್ತಾರಾ ಯೂಶ್ವಲಿ, ಅಥವಾ ನೀವು ಅವ್ರಿಗೆ ಸೆಲೆಕ್ಟ್ ಮಾಡ್ತೀರಾ ಅವ್ರು ಹಾಕ್ಕೊಳ್ಳೋ ಅಂಥ ಜ್ಯುವೆಲ್ರೀಸ್ನ? ಇಲ್ಲ, ಹೋಮ್ ಮಿನಿಸ್ಟರ್ ಅಲ್ವಾ, ಸೊ ಯಾವಾಗಲೂ ಅವ್ರದ್ದೇ ನಡೆಯೋದು, ನಮ್ಮದೇನು ನಡೆಯಲ್ಲ. ಅಂದರೆ ನೀವು ಬರೀ ಫೈನಾನ್ಸ್ ಮಿನಿಸ್ಟರ್ ಅಂತ ಆಯಿತು? ನಾಟ್ ರಿಯಲಿ. ಈಗ ಇಬ್ಬರು ದುಡಿತೀವಿ, ಸೊ ಅವ್ರದ್ದು ಮನಿ ಇಸ್ ನಾಟ್ ಎನ್ ಇಶ್ಯೂ ಇಲ್ಲಿ. ಚಾಯ್ಸ್ ಅವರೇ ಮಾಡೋದು ಯಾವಾಗಲೂ. ಓಕೆ, ಆಲ್ ರೈಟ್. ಸೊ ತುಂಬ ಇಷ್ಟ ಆಗಿದ್ದು ಯಾವುದು ಮೇಡಮ್? ಆ್ಯಂಟಿಕ್ ಪೀಸಸ್ ಮೇಲೆ ಚೈನ್ಸ್ ಆ್ಯಂಡ್ ಆಲ್, ಲಾಂಗ್ ಚೈನ್ಸ್. ಸೊ ಪರ್ಚೇಸ್ ಮಾಡಿದ್ದಾಯ್ತಾ? ಹಾಂ, ಆಯಿತು. ಸೊ ವೇರ್ ಇಸ್ ಇಟ್? ಇಸ್ ಇಟ್ ವಿತ್ ದ ಕೌಂಟರ್ ಆರ್ ಇಸ್ ಇಟ್ ವಿತ್ ಯು? ನಿಮ್ಗೆ
ಓಕೆ, ಬಿಲ್ ಇದೆ, ಕಲೆಕ್ಟ್ ಮಾಡ್ಕೋಬೇಕು. ಸೊ ಐ ಥಾಟ್ ಆ್ಯಕ್ಚುಲಿ ಏನು ತೊಗೊಂಡಿದ್ದೀರಾ ಸ್ವಲ್ಪ ತೋರಿಸ್ತೀರಾ ಅಂತ ಕೇಳೋಣ ಅಂದ್ಕೊಂಡಿದ್ದೆ. ಬಟ್ ಓಕೆ, ಎನಿವೇಸ್, ಸೊ ಜನ ನೋಡ್ತಾ ಇದ್ದಾರೆ. 30th ಜೂನ್ವರೆಗೂ ನಡೀತಾ ಇದೆ ಈ ಒಂದು ಹೆರಿಟೇಜ್ ಜ್ಯುವೆಲ್ರಿ ಶೋ. ಸೊ ಅವರಿಗೋಸ್ಕರ ಇಬ್ಬರು ಸೇರ್ಕೊಂಡು ಏನಾದರೂ ಹೇಳಿ ಸರ್. ಬನ್ನಿ, ಎಲ್ಲ ನಮ್ಮ ಕರ್ನಾಟಕದ ಜನತೆಗೆಲ್ಲ ಬನ್ನಿ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ, ಖುಷಿಯಾಗಿ ಹೋಗ್ತೀರಾ, ಅದಂತೂ ಗ್ಯಾರಂಟಿ. And the designs are very good. You can come and approach here. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಡಿಸ್ಕೌಂಟ್ ಬಗ್ಗೆನೇ ಮಾತಾಡೋದಲ್ಲ. ದಟ್ಸ್ ನೈಸ್. ಸೊ ಗಂಡು ಮಕ್ಕಳು ಬರೀ ಡಿಸ್ಕೌಂಟ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆಯ್ತು, ನೋಡಿರಲ್ಲ, ಸೊ ಹೇಳಿದೆ ಗಂಡು ಮಕ್ಕಳು ಬರೀ ಡಿಸ್ಕೌಂಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರು. ಎನಿವೇಸ್, ಇಟ್ ವಾಸ್ ನೈಸ್ ಟಾಕಿಂಗ್ ಟು ದೆಮ್, ಬ್ಯೂಟಿಫುಲ್ ಕಪಲ್ಸ್. ಸೊ ಕಪಲ್ಸು, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರನ್ನೂ ಮಾತಾಡ್ಸಿದಾಯಿತು. ಸೊ ಸ್ವಲ್ಪ ಇವಾಗ ಕಲೆಕ್ಷನ್ಸ್ನ ನೋಡ್ಕೊಂಡು ಬರೋಣ. ನೋಡ್ರಲ್ಲ ವೀಕ್ಷಕರೇ, ಇವತ್ತು ನಾವು ಮಾಲಾಬರ್ ಗೋಲ್ಡ್ ಸ್ಟೋರ್ನಲ್ಲಿ, ಅದು ರಾಜಾಜಿನಗರ್ ಫಸ್ಟ್ ಬ್ಲಾಕ್ನಲ್ಲಿರೋ ಮಾಲಾಬರ್ ಗೋಲ್ಡ್ ಸ್ಟೋರ್ನಲ್ಲಿ ಇದ್ದೀವಿ. ಸೊ ನೋಡಿದ್ವಿ, ಹಲವಾರು ಕಲೆಕ್ಷನ್ಸ್ ನೋಡಿದ್ವಿ, ಕಸ್ಟಮರ್ಸ್ನೆಲ್ಲ ಮಾತಾಡ್ಸಿದ್ವಿ. ಹಾಗೆ ಈ ಒಂದು ಸ್ಟೋರ್ನ ಡೈರೆಕ್ಟರ್ ಹತ್ರ ಕೂಡ ಮಾತಾಡಿದ್ವಿ. ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ, ಕಲೆಕ್ಷನ್ಸ್ ಆಸಮ್ ಆಗಿದೆ. ಸೊ ಇವತ್ತೇ ಮೊದಲನೇ ದಿನ, ಇವತ್ತೇ ಶುರುವಾಗಿರೋದು. ಸೊ ಈ ತಿಂಗಳು ಕೊನೆವರೆಗೂ ಇರುತ್ತೆ, 30th ಜೂನ್ವರೆಗೂ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಒಂದ್ಸಲ ಭೇಟಿ ಕೊಡಿ, ಕಣ್ಣು ತುಂಬ್ಕೊಂಡು ಹೋಗಿ ಪರ್ಚೇಸ್ ಮಾಡಿ. ನೀವು ಖುಷಿ ಆಗ್ತೀರಾ, ಖಂಡಿತ ಖುಷಿ ಆಗ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ರೈಟ್, ಇವತ್ತಿನ ಸಿಟಿ ರಾನ್ಸ್ ಕಾರ್ಯಕ್ರಮನ ಇಲ್ಲಿ ಮುಗಿಸೋ ಅಂತ ಸಮಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ತೇಜಸ್ವಿನಿ ಜನಾರ್ದನ್, ನಮಸ್ಕಾರ.